ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಕಬ್ಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೊಟ್ಟೆ ಮಶ್ರೂಮ್ ಹಾಕಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಮಶ್ರೂಮ್ ಬಿರಿಯಾನಿಗೋಸ್ಕರ ಒಂದು ಪ್ಯಾಕೆಟು ಮಶ್ರೂಮ್ ತೆಗೆದು ಚೆಂದಾಗಿ ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಉಪ್ಪು ಹಾಕಿ ತೊಳ್ಕೊಂಡಿದ್ದೀನಿ. ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ, 6-7 ಇದೆ. ಇದು ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ ರುಬ್ಬಿಟ್ಕೊಂಡಿದ್ದೀನಿ. 1 ಕಪ್ ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ 1-2 ಹಚ್ಚಿಟ್ಕೊಂಡಿದ್ದೀನಿ. 2 ಟೊಮೆಟೊ, ಮಾಮೂಲಿ ಸೋಂಪು, ಚಕ್ಕೆ, ಲವಂಗ, ಯಾಲಕ್ಕಿ, ಮರಾಠಿ ಮೊಗ್ಗು, ಪಲಾವ್ ಎಲ್ಲ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಫಸ್ಟ್ ನಾನು ಮೊಟ್ಟೆ ಹುರ್ಕೊಬಿಡೋಣ. ಸ್ವಲ್ಪ ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಳ್ತೀನಿ. ನಾನೊಂದು ಅರ್ಧ kg ಅಕ್ಕಿ ಆಗೋಷ್ಟು ಮಾಡ್ತಾಯಿದ್ದೀನಿ. ಎಣ್ಣೆ ಕಾಯಿಲಿ ಮೊಟ್ಟೆ ಕಟ್ ಮಾಡ್ಕೊಬಿಡ್ತೀನಿ. ಇಲ್ಲಾಂದರೆ ಮೊಟ್ಟೆ ಸಿಡಿಯುತ್ತೆ, ಹಂಗೆ ಹಾಕಕ್ಕೆ ಹೋಗಬೇಡಿ. ಮಧ್ಯೆ ಅದಕ್ಕೆ ಉಪ್ಪು ಖಾರನೂ ಚೆಂದಾಗಿ ಹಿಡಿಯುತ್ತೆ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಸಾಕು. ತುಂಬ ಕಟ್ ಮಾಡೋಕ್ಕೂ ಹೋಗಬೇಡಿ, ಸುಮ್ಮನೆ ಚಾಕುನಲ್ಲಿ ಹಿಂಗಂದರೆ ಸಾಕದು. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಇದೇ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಲ್ಲೇ ಇರೋ ಬೆಲ್ ಲೈಕ್ನ ಒತ್ತಿ. ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗಿನ್ನೂ ಸಪೋರ್ಟ್ ಜಾಸ್ತಿ ಆಗುತ್ತೆ, ಇನ್ನೂ ಮಾಡಬೇಕು ಅನ್ನೋ ಆಸೆ ಬರುತ್ತೆ. ಈಗ ನಾನು ಮೊಟ್ಟೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದೊಂದೇ ಎಣ್ಣೆಗೆ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ನಾನು ಅದಕ್ಕೆ ಉಪ್ಪು, ಮೆಣಸಿನ ಪುಡಿ ಹಾಕ್ಕೊಳ್ತೀನಿ. ನಾನೀಗ ಮೊಟ್ಟೆಗೆ ಹಿಡೀಲಿ ಅಂತ ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಅರಿಶಿನ ಪುಡಿ, ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಹುರ್ಕೊಳ್ಳಿ, ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ. ಸ್ವಲ್ಪ ಚಿಲ್ಲಿ ಪೌಡರು, ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ತೊಗೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಗರಂ ಮಸಾಲ. ಈ ಎಣ್ಣೆ ಏನು ವೇಸ್ಟ್ ಆಗಲ್ಲ, ಪಲಾವ್ಗೆ ಹಾಕ್ಕೋಬೋದು ನಾವು. ಮತ್ತೆ ಫ್ರೈ ಆಗಿದೆ, ನಾನು ಇಳಿಸ್ಕೊಳ್ತೀನಿ. ಇದು ಹೀಗೆ ಇಟ್ಬಿಡೋಣ. ಈಗ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ತೀನಿ. ಇಲ್ಲೂ ಸ್ವಲ್ಪ ಎಣ್ಣೆ ಇದೆ, ನೋಡಿ ಹಾಕ್ಕೊಳ್ತೀನಿ ನಾನು. ನೀವು ಇದರಲ್ಲಿ ಎಣ್ಣೆ ಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡಿ, ಮೊಟ್ಟೆ ಉರಿಬೇಕಾದ್ರೆ. ಈಗ ಎಣ್ಣೆ ಕಾಯಿಲಿ. ಈಗ ಬಾಣಲಿಲಿರೋ ಎಣ್ಣೆನೂ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ಬರೀ ಎಣ್ಣೆ ಹಾಕ್ಕೊಳ್ಳಿ ಸಾಕು, ಮೊಟ್ಟೆ ಲಾಸ್ಟ್ನಲ್ಲಿ ಹಾಕಬೇಕು. ಈಗ ಇದಕ್ಕೆ ಇಟ್ಕೊಂಡಿರೋ ಮಸಾಲೆ ಸಾಮಾನು ಹಾಕ್ಕೊಳ್ತೀನಿ. ಪಲಾವ್ ಎಲೆ, ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಮರಾಠಿ ಮೊಗ್ಗು. ನಿಮ್ಮ ಹತ್ರ ಚಕ್ರ ಮೊಗ್ಗಿದ್ರೆ ನೀವು ಹಾಕ್ಕೊಳ್ಳಿ. ಚೆಂದಾಗಿ ಫ್ರೈ ಆಗಲಿ. ಈಗ ಚಕ್ಕೆ ಲವಂಗ ಎಲ್ಲ ಫ್ರೈ ಆಗಿದೆ. ನಾನು ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಚೆಂದಾಗಿ ಫ್ರೈ ಆಗಲಿ. ಈಗ ಈರುಳ್ಳಿ ಫ್ರೈ ಆಗಿದೆ. ನಾನು ರುಬ್ಬಿಟ್ಕೊಂಡಿರೋದು ಪುದೀನ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ ಚೆಂದಾಗಿ ಫ್ರೈ ಆಗಿ. ನಾನು ಇವಾಗ ಇದಕ್ಕೆ ಮಶ್ರೂಮು ಮತ್ತು ಟೊಮೆಟೊ 2 ಒಟ್ಟಿಗೆ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇದೀಗ ಸ್ವಲ್ಪ ಫ್ರೈ ಆಗಿದೆ. ನಾನು ಗಟ್ಟಿ ಮೊಸರು 1 ಬೌಲ್ ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕ ಬೌಲಲ್ಲಿ. ಈಗ ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಬಿಟ್ಬಿಡ್ತೀನಿ. ಈಗ ಇದಾಗಿದೆ. ನಾನೀಗ ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ನಾನು.
1 ಲೋಟ ಅಕ್ಕಿಗೆ 1.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ 1.25 ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ಉದ್ರುದ್ರಾಗಿರಬೇಕು ಅಂದರೆ 1.5 ಲೋಟ ಸಾಕು. ನಾನು 1 ಲೋಟ ಅಕ್ಕಿಗೆ 1.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ತೆಗೆದಿಟ್ಕೊಂಡು ಮಿಕ್ಸಿ ನೀರು ಹಾಕ್ತಾಯಿದ್ದೀನಿ. ಈಗ ನಾನು ಇದಕ್ಕೆಲ್ಲ ಹಾಕಿದ್ದೀನಿ. ಉಪ್ಪು ಹಾಕ್ಬೇಕು, ಉಪ್ಪು ಹಾಕ್ಬಿಡ್ತೀನಿ. ಆಫೀಸ್ಗೆ ಹೋಗೋರು, ಹೊಸ್ದಾಗಿ ಮದುವೆ ಆಗಿರೋರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಬೇಗ ಬೇಗ ಆಗೋಗುತ್ತೆ, ರುಚಿನೂ ಇರುತ್ತೆ. ಇದೇ ರೀತಿ ಮಾಡಿ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಸಲ ತಿರುಗಿಸ್ಬಿಟ್ಟಿದ್ದನ್ನು ನಾನು ಮೊಟ್ಟೆ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದು ಹಾಕ್ತೀನಿ. ಮೊಟ್ಟೆ ಹಾಕಿದ್ಮೇಲೆ ತಿರುಗ್ಸಕ್ಕೆ ಹೋಗಬೇಡಿ, ಹಾಗೆ ಮುಚ್ಚಿಬಿಡ್ಬೇಕು. ಈಗ ಇದರಲ್ಲಿದ್ದು ಎಣ್ಣೆ, ಉಪ್ಪು, ಖಾರ ಎಲ್ಲ ಈಗ ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಒಂದೇ ವಿಶಿಲ್ ಕೂಗಿಸ್ತೀನಿ ನಾನು. ಒಂದು ವಿಶಿಲ್ ಬರೋವರೆಗೂ ಬಿಟ್ಬಿಡೋಣ. ಈಗ ಒಂದು ವಿಶಿಲ್ ಬಂದು ಇದೇರೆಲ್ಲ ಹೋಗಿದೆ. ನಾನು ಓಪನ್ ಮಾಡ್ತಾ ಇದ್ದೀನಿ. ಅದು ತೆಗಿತಾ ಇದ್ರೇ ಘಮ ಘಮ ಅಂತ ಇದೆ ನಿಮಗೆ. ಈಗ ನಾವು ಮೊಟ್ಟೆ ಹಾಕಿರೋದ್ರಿಂದ ನಿಧಾನಕ್ಕೆ ನಾವು ತಿರುಗಿಸ್ಕೋಬೇಕು, ಇಲ್ಲಾಂದರೆ ಮೊಟ್ಟೆ ಎಲ್ಲ ಒಡ್ಕೊಬಿಡುತ್ತೆ. ಇದೆಲ್ಲ ಕ್ಲೀನಾಗಿ ತಿರುಗಿಸ್ಕೊಳ್ತೀನಿ. ಈಗ ಮಶ್ರೂಮ್ ಮೊಟ್ಟೆ ಬಿರಿಯಾನಿ ರೆಡಿಯಾಗಿದೆ. ಟೇಸ್ಟ್ ನೋಡೋಣ. ಅನ್ನ ಚೆಂದಾಗಿ ಬೆಂದಿದೆ, ಉದ್ರುದ್ರಾಗೂ ಬಂದಿದೆ. ತುಂಬ ಟೇಸ್ಟಾಗಿದೆ. ಮಶ್ರೂಮ್ಗೂ ಉಪ್ಪು ಖಾರ ಎಲ್ಲ ಚೆಂದಾಗಿ ಹಿಡ್ದಿದೆ. ನೀವು ಮನೆಯಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಿ ನೋಡಿ. ಮೊಟ್ಟೆ ಹಾಕ್ದೆ ಹೋದ್ರೂ ಮಶ್ರೂಮನ್ನು ಹಾಕ್ಕೊಂಡು ಮಾಡಿ ನೋಡಿ, ತುಂಬ ಚೆಂದಾಗಿ ಬಂದಿದೆ. ಟೇಸ್ಟೂ ತುಂಬ ಚೆಂದ ಇದೆ. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಲೈಕ್ನ ಒತ್ತಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.